ಕಾರ್ಯಕ್ರಮವನ್ನು ನಮ್ಮ ಪೂಜ್ಯ ಸ್ವಾಮೀಜಿಗಳು ಅವರಿಗಾಗಲೇ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಸಂಚರಿಸಿ ಎಲ್ಲ ವಿತರಕರುಗಳು ಜರ್ಕಿನ್ನ ವಿತರಿಸಿ ಈಗಾಗಲೇ ಒಂದು 2,000 ನಂಬರ್ಸ್ ಅಷ್ಟು ಜರ್ಕಿನ್ಗಳನ್ನ ನಮ್ಮ ಪತ್ರಿಕಾ ವಿತರಕರಿಗೆ ನೀಡಿರುವಂಥದ್ದು ಅವರ ಒಂದು ಎಲ್ಲ ವರ್ಗಗಳ ಜನರನ್ನು ಅವರ ಕೃಪಾಶೀರ್ವಾದಕ್ಕೆ ಪಾತ್ರವಾಗಿರಿಸ್ಕೊಂಡಿರುವಂಥದ್ದು ಭಾಳನೇ ಒಂದು ನಮಗೆ ಅವರ ಜೊತೆ ಅವರ ಸೇವಾ ಕಾರ್ಯದಲ್ಲಿ ನಾವು ಅವರ ಜೊತೆಗೆ ನಾವು ನಿಂತು ನಾವು ಸೇವೆ ಮಾಡ್ತಾ ಇರುವಂಥದ್ದು ನಮ್ಮಗಳ ಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ಅದೇ ರೀತಿಯಲ್ಲಿ ಪತ್ರಿಕಾ ವಿತರಕರು ಮಳೆ ಗಾಳಿ ಚಳಿ ಅನ್ನದೇ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಮನೆಗೆ ಒಂದು ಪತ್ರಿಕೆಯನ್ನು ತಲುಪಿಸುವಂಥ ಒಂದು ಕಾರ್ಯದಲ್ಲಿ ತೊಡಗಿರುವಂಥವ್ರಿಗೆ ಶ್ರಮಜೀವಿಗಳಿಗೆ ಇದು ಒಂದು ಪ್ರೋತ್ಸಾಹ ಅಂತ ಅಂದ್ಬಿಟ್ಟು ನಾನಾದರೂ ಭಾವಿಸ್ತೀನಿ. ಇವತ್ತು ಮನೆ ಬಾಗಿಲಿಗೆ ತಲುಪುವಂಥ ಅತ್ಯಂತ ಕಡಿಮೆ ಬೆಲೆಯ ಪದಾರ್ಥ ಏನಾದರೂ ಇಡೀ ಪ್ರಪಂಚದಲ್ಲಿತ್ತು ಅಂತಂದರೆ ಅದು ಪತ್ರಿಕೆ. ತಿಂಗಳಲ್ಲಿ ಪತ್ರಿಕೆನ ಒಂದು ದಿನ ತಪ್ಪಿಸಿದ್ರೆ ಅವನು 1 ವರ್ಷ ಅವನ ಶ್ರಮ ಅಲ್ಲಿ ವೇಸ್ಟ್ ಆಗುವಂಥ ಪರಿಸ್ಥಿತಿಯಲ್ಲಿ ಗ್ರಾಹಕರು ಮಾತಾಡುವಂಥ ಒಂದು ಪರಿಸ್ಥಿತಿ ಇದೆ. ಅಂಥದ್ರಲ್ಲೂ ಕೂಡ ಇವತ್ತು ಇದನ್ನು ಯಾವುದನ್ನೂ ಲೆಕ್ಕಿಸ್ದಲೇ ಒಂದು ಪ್ರತಿಫಲ ಅಪೇಕ್ಷೆನೂ ಗ್ರಾಹಕರಿಂದ ಪಡೆದಲೇ ತಮ್ಮ ಸೇವೆಯಲ್ಲಿ ನಿರತರಾಗಿರುವಂಥ ನಮ್ಮ ಪತ್ರಿಕಾ ವಿತರಕರಿಗೆ ನಾನು ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ವಾಮೀಜಿಗಳ ಒಂದು ಕಾರ್ಯ ಕ್ಷೇತ್ರಕ್ಕೆ ಬಂತು ಅಂತಂದರೆ ಈಗಾಗಲೇ ಚೀನಿ ಪುರುಷೋತ್ತಮ ಅವರು ಅವರ ಒಂದು ವ್ಯಾಪ್ತಿಯನ್ನು ಹೇಳಿರ್ತಾರೆ. ಆ ವ್ಯಾಪ್ತಿನ ಹೇಳೋದಕ್ಕೆ ಹೋದರೆ ಇವತ್ತೆಲ್ಲ ಅಷ್ಟು ಅವರ ಸೇವಾ ವ್ಯಾಪ್ತಿ ಇದೆ. ಅವರಿಗಾಗಲೇ ನಮ್ಮ ದೇಶದ 8-10 ರಾಜ್ಯಗಳಲ್ಲಿ ಹಲವಾರು ಸೇವಾ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಯಾವುದೇ ರಾಜ್ಯದಲ್ಲಿ ನೆರೆ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಯಾವುದೇ ಆದಂಥ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಯಾರ ಒಂದು ಇದಕ್ಕನ್ನು ಕಾಯ್ದಲೇ ಅವರು ಸ್ವಪ್ರೇರಣೆಯಿಂದ ಒಂದು ರಾಜ್ಯಕ್ಕೆ ಹೋದರೆ 3-4 ಟ್ರಕ್ಕಷ್ಟು ಅವರಿಗೆ ರಿಲೀಫ್ ಮೆಟೀರಿಯಲ್ಗಳನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ನಡ್ಕೊಂಡು ಹೋಗೋ ಸರ್ಕಾರಗಳನ್ನೇ ಏಜೆನ್ಸಿಗಳನ್ನೇ ತಲುಪಕ್ಕಾಗ್ದಲೇ ಇರುವಂಥ ಜಾಗಗಳಿಗೆ ಅವರು ಅವರಿಗೆ ಆಶ್ರಯ ಆಗುವಂಥ ಒಂದಷ್ಟು ಆಹಾರ ಪದಾರ್ಥಗಳಿರ್ಬೋದು, ಬಕೆಟ್ ಪ್ರವಾಹ ಇರ್ಬೋದು, ಆಮೇಲೆ ಆಂಧ್ರದಲ್ಲಿ ಬಂದಂಥದ್ದು, ಕೇರಳದಲ್ಲಿ ಬಂದಂಥ ವಯನಾಡಲ್ಲಿ ಸಮಸ್ಯೆ ಆಯಿತು, ಅಲ್ಲಿ ಹೋಗೋಕ್ಕೆ ಸಾಧ್ಯ ಆಗ್ತಿರಲ್ಲ ಅಂಥ ಸಂದರ್ಭದಲ್ಲಿ ಅವರು ಯಾರ್ಯಾರನ್ನೋ ಹಿಡಿದು ಅಲ್ಲಿ ಎಲ್ಲೆಲ್ಲೋ ಯಾರ್ಯಾರ್ದೋ ಆಫೀಸರ್ಗಳನ್ನ ಎಲ್ಲೆಲ್ಲಿಂದನೋ ಅವರು ಇನ್ಫ್ಲೂಯೆನ್ಸ್ ಮಾಡಿ ಅವರೇ ಆ ಕಷ್ಟ ನೋಡಿರೋವಂಥದ್ದು ಅವ್ರಿಗೆ ಗೊತ್ತದು. ಸೇವೆ ಮಾಡೋಕ್ಕೂ ಎಷ್ಟು ಕಷ್ಟ ಇದೆ ಇವತ್ತು ನಮ್ಮ ದೇಶದಲ್ಲಿ ಅಂತ ಅನ್ನೋದು ಅವರು ನಮ್ಮ ಗುಬ್ಬಿಯಲ್ಲಿ ಅವರು ಬಿಚ್ಚಿಟ್ಟಾಗಲೇ ನಮಗೂ ಅರ್ಥ ಆಗಿದ್ದು. ಯಾಕೆ ಅಂತಂದರೆ ಇವತ್ತು ದುಡಿಯೋದು ಈಸಿ, ಇವತ್ತು ಅದನ್ನು ಸದುಪಯೋಗ ಮಾಡಿ ಸೈ ಅನ್ಸ್ಕೊಳ್ಳೋದಿದೆಯಲ್ವಾ ಅದು ಭಾಳನೇ ಕಷ್ಟಕರವಾದಂಥ ಕೆಲಸ ನಮ್ಮ ದೇಶದಲ್ಲಿ. ಯಾವುದೇ ಪ್ರತಿಫಲಾಪೇಕ್ಷೆಗಳನ್ನು ಅವ್ರು ಇಟ್ಕೊಂಡಲೇ ಎಲ್ಲ ವರ್ಗದ ಎಲ್ಲ ಕ್ಷೇತ್ರದ ಜನಗಳಿಗೆ ಹಾಗೂ ಶ್ರಮಜೀವಿಗಳಿಗೆ ಅವರಿಂದ ನೀಡ್ತಾ ಇರೋಂಥ ಒಂದು ಸೇವೆ ಏನಿದೆ ಅದು ಅವರ ಜೊತೆ ನಾವಿರುವಂಥದ್ದು ನಮಗೆ ಸೌಭಾಗ್ಯ ಅಂತ ನಾನು ಹೇಳ್ತಾ ಇವತ್ತು ಜರ್ಕಿನ್ನ ಪಡೆಯೋಕ್ಕೆ ಬಂದಿರೋಂಥ ಎಲ್ಲ ವಿತರಕರಿಗೆ ಶುಭವಾಗಲಿ. ಮುಂದಿನ ದಿನಗಳಲ್ಲೂ ಕೂಡ ಅವರೇನು 1 ವರ್ಷ ಕೊಟ್ಟು ಸುಮ್ಮನಿರಲ್ಲ, ನೆಕ್ಸ್ಟ್ ಇಯರ್ಗೆ ಇನ್ನೇನು ಬೇಕು ಅಂತ ಅಂದ್ಬಿಟ್ಟು ಅವರೇ ಕೇಳ್ತಿರ್ತಾರೆ. ಈಗ ಅದೇ ಮಾತಾಡ್ತಾ ಇದ್ವಿ, ನಮ್ಮ ವಿತರಕರ ಸಂಘದಿಂದ ಇಡೀ ರಾಜ್ಯದ ವಿತರಕರಿಗೆ ಈ ಜರ್ಕಿನ್ನ ಹಂಚುವಂಥ ರಿಕ್ವೆಸ್ಟ್ ಬಂದಿದೆ ನನಗೆ. ಅದನ್ನು ನಾನು ಪೂರೈಸ್ತೀನಿ, ಯಾರಾದರೂ ನನಗೆ ಒಳ್ಳೆ ಲೀಡರ್ಶಿಪ್ ಬೇಕು ನನಗೆ ಅಂತ ಅಂದ್ಬಿಟ್ಟು ಸ್ವಾಮೀಜಿಗಳು ಈಗ ನಾವು ಮಾತಾಡ್ತಾ ಇದ್ವಿ. ಆ ಲೀಡರ್ಶಿಪ್ ಯಾರಾದರೂ ನೀವು ಕಾನ್ಫಿಡೆನ್ಸಲ್ಲಿ ನೀವು ಒದಗಿಸ್ಕೊಟ್ರೆ ಸ್ವಾಮೀಜಿಗೆ ಖಂಡಿತ ಇಡೀ ರಾಜ್ಯದಲ್ಲಿರುವಂಥ ಅಷ್ಟೂ ವಿತರಕರಿಗೆ ಅವರಿಂದ ಜರ್ಕಿನ್ ಸಿಗೋವಂಥ ಕೆಲಸನೂ ಆಗುತ್ತೆ ಅಂತಂದ್ಬಿಟ್ಟು ಅವ್ರ ಪರವಾಗಿ ನಾನು ಅವ್ರ ಪರ್ಮಿಷನ್ ಇಂದ ನಾನು ಮಾತಾಡ್ತಾ ಇದ್ದೀನಿ ಅಂತ ಭಾವಿಸ್ತಾ ನನ್ನನ್ನು
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ. ಈ ಒಂದು ಕಾರ್ಯಕ್ರಮ ಕಿರಣ್ ಅವರಿಗೆ ಉಳಿಯಾರ್ ಕಿರಣ್ ಬಾಬಣ್ಣ ಅವರೆಲ್ಲ ಇದ್ದರು. ದೂರವಾಣಿ ಮಾಡಿ ಇವತ್ತು ಗುಬ್ಬಿಯಲ್ಲಿ ಕಾರ್ಯಕ್ರಮ ಇದೆ, ಬನ್ನಿ ಬುದ್ಧಿಯರಲ್ಲಿ ಒಂದು ಭಿನ್ನ ಹಾಕೋಣ ಅಂತೇಳಿ ಅವರು ಕರೆದೆ. ಅವರು 3 ಜನ ಮತ್ತು ನಮ್ಮ CD ರವಿ ಅವರೆಲ್ಲ ಬಂದಿದ್ದರು. ಅವರ ಪೂಜ್ಯರಿಗೆ ಮತ್ತೆ ಮನವಿ ಸಲ್ಲಿಸಿ ಇದು ನಮ್ಮೂರು, ದಯವಿಟ್ಟು ನೀವು ಕೊಡಬೇಕು ಅಂತ ನಾನು ಮನವಿ ಮಾಡಿದೆ. ಮತ್ತೆ ಮುಗಿದು ಬಿಟ್ಟಿದೆಯಲ್ಲ ಪುರುಷೋತ್ತಮ, ಇಲ್ಲ ಬುದ್ಧಿ ನಮ್ಮೂರಿನ ಪತ್ರಕರ್ತರ ವಿತರಕರಿಗೆ ಕೊಡಬೇಕು ಬುದ್ಧಿ ಅಂತೇಳಿ ಮತ್ತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ವಿಶೇಷ ಆದ್ಯತೆ ಮೇಲೆ ಈ ವರ್ಷ ಈ ನಮ್ಮ ಚಿಕ್ಕನಾಯಕನಿಗೆ ಪರಮ ಪೂಜ್ಯರು ಆಗಮಿಸಿ ಈ ಜರ್ಕಿನ್ಗಳನ್ನು ವಿತರಣೆ ಮಾಡಿದ್ದಾರೆ. ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ರೂಪಾಂತರ ಮಹಿಳಾ ಸಶಕ್ತೀಕರಣದ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರಾದ ರೂಪಶ್ರೀ ಡಿ ಅವರೇ, ಹಾಗೆ ನನ್ನ ಆತ್ಮೀಯ ಗೆಳೆಯರು ಚಿಕ್ಕನಾಯಕನಿದ್ದವರೆಗೂ ನಮ್ಮ ಸ್ನೇಹಿತರಿರ್ತಕ್ಕಂಥ ರೋಟರಿ ಸಂಸ್ಥೆ ಅಧ್ಯಕ್ಷರಾದಂಥ ಮಹಾಲಿಂಗಯ್ಯನವರೇ ಮತ್ತು ಎಲ್ಲ ವೇತಮೃತ ಗಣ್ಯರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ MS ರವಿಕುಮಾರ್ ಬರ್ತೀನಿ ಅಂತ ಹೇಳಿದ್ರು, ಅವ್ರು ಯಾಕೆ ಬಂದಿಲ್ಲ. ಹಾಗೆ ಗುರುಮೂರ್ತಿ ಅವರೇ, ನಮ್ಮ ಆನಂದ್ ಅವರೇ ಮತ್ತು ದೇವರಾಜ್ ಅವರೇ, ಎಲ್ಲ ನಮ್ಮ ನೂತನ ಅಧ್ಯಕ್ಷ ಇರ್ತಕ್ಕಂಥ ನಮ್ಮ ABPಯ ಚೇತನ್ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿ ಇರ್ತಕ್ಕಂಥ ನಮ್ಮ ಚಿದಾನಂದ್ ಅವರೇ ಮತ್ತು ನಮ್ಮ ಹಿಂದಿನ ಕಾರ್ಯದರ್ಶಿ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರೇ ಮತ್ತು ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರೆ, ಜಿಲ್ಲಾ ಕಾರ್ಯದರ್ಶಿರ್ತಕ್ಕಂಥ ನಮ್ಮ ಗೋವಿಂದರಾಜ್ ಅವರೇ, ನಮ್ಮ ಮಲ್ಲಿಕಣ್ಣವರೇ, ಗುರುಮೂರ್ತಿ ಅವರೇ, ಎಲ್ಲ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ನಾವು ಸ್ವಾಮಿ ಜಪಾನ್ಜಿ ಮಹಾರಾಜ್ ಅವರನ್ನು ಪ್ರತಿಯೊಬ್ಬರು ಕೂಡ ನಾವು ವಿತರಕರು ಪತ್ರಕರ್ತರು ಸ್ಮರಿಸಬೇಕು. ಯಾಕೆಂದರೆ ಇವತ್ತು ಯಾವ್ದಾರು ಸ್ವಾಮೀಜಿ ಪತ್ರಕರ್ತರ ಬಗ್ಗೆ ವಿತರಕರ ಬಗ್ಗೆ ಒಂದು ಕಾಳಜಿ ಇಟ್ಟಿದ್ದಾರೆ ಅಂದರೆ ಅವರು ಸ್ವಾಮಿ ಜಪಾನ್ಜಿ ಮಹಾರಾಜ್. ಯಾಕೆಂದರೆ ಪೂಜ್ಯರು, ನಾನು ಹಿಂದೆ ಪ್ರಧಾನ ಕಾರ್ಯದರ್ಶಿ ಆಗಿದೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದರ್ಭದಲ್ಲಿ ಪೂಜ್ಯರನ್ನು ನಾವು ಭೇಟಿ ಮಾಡಿ, ನಾವು ಇಂದ್ರ ಕುಮಾರ್ ಹಿಂದೆ ಅಧ್ಯಕ್ಷ ಆಗಿದ್ದರು, ಪೂಜ್ಯ ಮತ್ತು ನಮ್ಮ ಚಂದಮಾಡಿ ಸ್ವಾಮೀಜಿ ನಮ್ಮ ಪತ್ರಕರ್ತರು ಜಿಲ್ಲೆಯಲ್ಲಿ ಓಡಾಡಲಿಕ್ಕೆ ಒಂದು ಸಹಕಾರ ಮಾಡಬೇಕು ಮತ್ತು ಪತ್ರಕರ್ತರಿಗೆ ಆರೋಗ್ಯಕ್ಕೆ ತುಂಬ ಸಮಸ್ಯೆ ಇದೆ ಅಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಲಿಲ್ಲ, ನಾವೊಂದು ಹೆಲ್ತ್ ಕಾರ್ಡ್ ಮಾಡೋಣ, ಅವರು ಚಿಕ್ಕನಾಯಕ ತುಮಕೂರಲ್ಲಿ ಯಾವುದಾರ ಆಸ್ಪತ್ರೆ ತೋರಿಸಿದ್ರೆ ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಮಾಡೋಣ ಅಂತೇಳಿ ಪೂಜ್ಯರ ತಕ್ಷಣ ಆ ಒಂದು 4 ಆಸ್ಪತ್ರೆಗಳನ್ನು ಜೊತೆ ಪೂಜ್ಯರೇ ಮಾತನಾಡಿ ನಮಗೊಂದು ಹೆಲ್ತ್ ಕಾರ್ಡನ್ನು ಕೊಟ್ಟಿದ್ದರು. ಆ ಹೆಲ್ತ್ ಕಾರ್ಡ್ ಕೊಟ್ಟಿದ್ದು ಪೂಜ್ಯರು ಮೊದಲ ಬಾರಿಗೆ. ಆ ಹೆಲ್ತ್ ಕಾರ್ಡಿಂದ ಸುಮಾರು ಜನ ಪತ್ರಕರ್ತರಿಗೆ ಅನುಕೂಲ ಆಯಿತು. ಆ ನಂತರ ಬಂದಂಥ ಪದಾಧಿಕಾರಿಗಳು ಅವರನ್ನು ಭೇಟಿ ಮಾಡಿ ಅದು ಕಂಟಿನ್ಯೂ ಮಾಡಲಿಲ್ಲ, ಮತ್ತೆ ಅದು ಗ್ಯಾಪ್ ಆಗಿ ಅದು ಸ್ಟಾಪ್ ಆಯಿತು. ಹಾಗಾಗಿ ಪೂಜ್ಯರು ಅವತ್ತಿನಿಂದನೂ ಕೂಡ ಪತ್ರಕರ್ತರ ಬಗ್ಗೆ ಬಹಳ ಕಾಳಜಿಯನ್ನು ಇಟ್ಟಿರ್ತಕ್ಕಂಥವ್ರು. ಮತ್ತು ಕಳೆದ ಕೊರೋನಾ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮತ್ತು ಪತ್ರಿಕಾ ವಿತರಕರಿಗೆ ಮೊದಲ ಬಾರಿಗೆ ಫುಡ್ ಕಿಟ್ ಕೊಟ್ಟಿದ್ದು ಪರಮ ಪೂಜ್ಯರೇ. ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಪೂಜ್ಯರನ್ನು ಸಂಪರ್ಕ ಮಾಡಿ ನಮ್ಮ ಪತ್ರಿಕಾ ಪತ್ರಕರ್ತರಿಗೆ ಇವತ್ತು ಭಾಳ ಸಂಕಷ್ಟ ಇದೆ ಅಂದಾಗ ಏನು ಫುಡ್ ಕಿಟ್ಟನ್ನು ನಮ್ಮ ಪತ್ರಕರ್ತರಿಗೆ ವಿತರಣೆ ಮಾಡಬೇಕು ಅಂತ ಕೇಳಿದ್ವಿ. ತುಮಕೂರಿನ 120 ಜನ ಪತ್ರಕರ್ತರಿಗೆ ಫುಡ್ ಕಿಟ್ಗಳನ್ನು ಕಳಿಸ್ಕೊಟ್ರು. ಅದಾದಮೇಲೆ ನಾನು ಪತ್ರಿಕಾ ವಿತರಕರಿಗೂ ಕೊಡಬೇಕು ಬುದ್ಧಿ, ಅವರು ಕೂಡ ನಮ್ಮಂಗೆ ಪತ್ರಿಕೆ ವಿತರಣೆ ಮಾಡ್ತಾರೆ, ಸಂಕಷ್ಟ ಇದ್ದಾರೆ ಅಂದಾಗ ಪತ್ರಿಕಾ ಭವನದಲ್ಲಿ ಪತ್ರಿಕಾ ವಿತರಕರಿಗೆ ಪತ್ರಿಕಾ ಕಾರ್ಯಕ್ರಮವನ್ನು ಮಾಡಿ ನಾವು ಕೊಟ್ಟಿವಿ. ಆ ಬಂದಂಥ ಸಂದರ್ಭದಲ್ಲಿ ಅವರು ಪತ್ರಿಕಾ ವಿತರಕರನ್ನೆಲ್ಲ ನೋಡಿ ಅಲ್ಲೇ ಇಷ್ಟು ಕಷ್ಟ ಇದೆ ಪತ್ರಿಕಾ ವಿತರಕರದು ಅಂತ ಹೇಳಿ ಅವರು ಅವತ್ತಿನಿಂದ ಇಂದಿನವರೆಗೂ ಕೂಡ ಏನು ಚಳಿಗಾಲದಲ್ಲಿ ನಮ್ಮ ಎಲ್ಲ ಪತ್ರಕರ್ತರಿಗೆ ಜರ್ಕಿನ್ಗಳನ್ನು ಸ್ವೆಟರ್ಗಳನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಪಾವಗಡ ಕೊಟ್ಟಿದ್ದಾರೆ, ಮಧುಗಿರಿ ಕೊಟ್ಟಿದ್ದಾರೆ, ಕೊರಟಗೆರೆ ಕೊಟ್ಟಿದ್ದಾರೆ, ತುಮಕೂರು ಕೊಟ್ಟಿದ್ದಾರೆ, ಗುಬ್ಬಿ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ 150 ಜನ ಪತ್ರಕರ್ತರಿಗೆ ತುಮಕೂರಿನಲ್ಲಿ ಕಾರ್ಯಕ್ರಮ ಮಾಡಿ ಅಲ್ಲೂ ಕೂಡ ವಿತರಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಪತ್ರಿಕಾ ವಿತರಕರ ಧ್ವನಿಯಾಗಿ ಇವತ್ತು ಸ್ವಾಮೀಜಿ ಇವತ್ತು ನಿಂತಿದ್ದಾರೆ. ಯಾವುದೇ ವಿಚಾರ ಸರ್ಕಾರವನ್ನು ಬಡಿದೆಬ್ಬಿಸುವಂಥ ಕೆಲಸ ಕೂಡ ಸ್ವಾಮೀಜಿ ಮಾಡಿದ್ದಾರೆ. ಇವತ್ತು ಯಾರು ಕೂಡ ಸ್ವಾಮೀಜಿ, ನಾನು ಆಗಲೇ ಹೇಳಿದೆ, ಯಾರು ಸ್ವಾಮೀಜಿ ಪತ್ರಿಕಾ ವಿತರಕರ ಬಗ್ಗೆ ಪತ್ರಕರ್ತರ ಬಗ್ಗೆ ಕಾಳಜಿ ಇಟ್ಟಿದ್ದಾರೆ ಅಂದರೆ ಅದು ಜಪಾನಂದ ಮಹಾ ಸ್ವಾಮೀಜಿಗಳು ಅಂತ ಹೇಳಿದರೆ ಯಾವುದೇ ರೀತಿಯ ತಪ್ಪಾಗೋದಿಲ್ಲ. ಅವರಿಗೆ ನಾವು ನಮ್ಮೆಲ್ಲ ಪತ್ರಕರ್ತರ ಸಮೂಹದ ಪರವಾಗಿ ವಿತರಕರ ಸಮೂಹದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಈ ಎಲ್ಲ ಒಂದು ಅವರ ಸೇವೆಯನ್ನು ಮನಗಂಡೆ ನಾವು ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಮೊದಲ ಬಾರಿಗೆ ಸಮಾಜ ಸೇವಾ ರತ್ನ ಅನ್ನೋ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದ ವತಿಯಿಂದ ಪೂಜ್ಯರಿಗೆ ನಾವು ನೀಡಿದ್ದೇವೆ. ಅವರ ಸದಾ ನಮ್ಮ ಪತ್ರಕರ್ತರ ಹಿತವಾಗಿ ಪತ್ರಕರ್ತರಿಗೆ ಸದಾ ಒಂದು ನಮಗೆ ಸಹಕಾರವನ್ನು ಮುಂದೂ ಕೂಡ ಹೆಚ್ಚಿನ ರೀತಿ ನಮ್ಮ ಪತ್ರ ನೀಡಬೇಕು. ಅವರ ಆಶೀರ್ವಾದ ನಮ್ಮೆಲ್ಲ ಪತ್ರಕರ್ತರಿಗೆ ಇರಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತಾ, ನಮ್ಮ ಚಿಕ್ಕನಾಯಕನಹಳ್ಳಿ ಪತ್ರಕರ್ತರ ಸಂಘ ಮೊದಲಿಂದಲೂ ಕೂಡ